ಸೌಜನ್ಯ ಅನ್ನೋ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಫ್ರೆಂಡ್. ಈ ಒಂದು ಅನ್ಯಾಯ ಯಾಕಾಗಿದೆ, ಹೇಗಾಗಿದೆ ಅಂತ ಕಂಪ್ಲೀಟ್ ಆಗಿ ಸಮೀರ್ MD ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿ ನಿಮ್ಗೆ ನೋಡೋಕೆ ಸಿಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಇವರು ವಿಡಿಯೋ ಅಪ್ಲೋಡ್ ಮಾಡಿ 5 ದಿನಕ್ಕೆ 1 ಕೋಟಿ ವ್ಯೂಸ್ ಬಂದಿದೆ ಫ್ರೆಂಡ್. 1 ಕೋಟಿ ವ್ಯೂಸ್, ಲಾಂಗ್ ವಿಡಿಯೋಗೆ 1 ಕೋಟಿ ವ್ಯೂಸ್. ಆ ಒಂದು ವಿಷಯದಿಂದ ಸೌಜನ್ಯ ಅನ್ನೋ ಒಂದು ಹುಡುಗಿ ಅನ್ಯಾಯ ಆಗಿದೆ ಅಂತ ಆ ಒಂದು ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಫ್ರೆಂಡ್. ಸೌಜನ್ಯ ಒಂದೇ ಹುಡುಗಿಗೆ ಅನ್ಯಾಯ ಆಗಿಲ್ಲ, ಅದರ ಜೊತೆಗೆ ಇನ್ನೂ ಕೂಡ 4-5 ಫ್ಯಾಮಿಲಿಗೆ ಅನ್ಯಾಯ ಆಗಿದೆ. ಯಾಕಾಗಿದೆ, ಏನಾಗಿದೆ ಅಂತ ಕಂಪ್ಲೀಟ್ ಆಗಿ ಬಿಡಿಸಿ ಹೇಳಿದ್ದಾರೆ. ಆ ಒಂದು ವಿಡಿಯೋ 5 ದಿನಕ್ಕೆ 1 ಕೋಟಿ ವ್ಯೂಸ್ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ಆ ಒಂದು ಸೌಜನ್ಯ ಅನ್ನೋ ಹುಡುಗಿಗೆ ಅನ್ಯಾಯ ಆಗಿದ್ದು ನಾನು ಒಂದು 39 ನಿಮಿಷದ ವಿಡಿಯೋ ನೋಡಿದ್ದೆ. ಆ ಒಂದು ವಿಡಿಯೋ ನೋಡಿದ ತಕ್ಷಣ ನನಗೆ ಅನಿಸಿತು, ಒಂದು ಫಿಲಂ ನಲ್ಲಿ ಒಂದು ವ್ಯಕ್ತಿಗೆ ಎಷ್ಟೆಲ್ಲ ಅನ್ಯಾಯ ಆಗುತ್ತಲ್ಲ, ಅದೇ ರೀತಿ ರಿಯಲ್ ಲೈಫ್ ನಲ್ಲೂ ಕೂಡ ಸೌಜನ್ಯ ಅನ್ನೋ ಒಂದು ಹುಡುಗಿಗೆ ಆಗಿದೆ. ಅದೇ ರೀತಿ ಕೆಲವಷ್ಟು ಫ್ಯಾಮಿಲಿ ಕೂಡ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನೋಡಿ ನನಗೆ ತುಂಬಾನೇ ಬೇಜಾರಾಯ್ತು. ಈ ರೀತಿ ಆಗ್ಬಾರ್ದು, ಆದ್ರೆ ಅದಕ್ಕೆ ರಿಯಾಕ್ಷನ್ ಏನ್ ತರಬೇಕು, ಕಂಪ್ಲೀಟ್ ಆಗಿ ಯಾರು ಮಾಡಿದ್ರು ಅವ್ರಿಗೆ ರಿಯಾಕ್ಷನ್ ಬೇಕು. ಆದ್ರೆ ಯಾರೋ ಮಾಡೋದು ಯಾರಿಗೋ ಶಿಕ್ಷೆ ಆಗೋದು, ಇದು ತುಂಬಾನೇ ಅನ್ಯಾಯ ಆಗುತ್ತೆ. ಈ ಒಂದು ವಿಡಿಯೋ ಯಾಕೆ ಮಾಡಿದೆ ಅಂದ್ರೆ, ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋ ನೋಡಿ. ಹಾಗೆ ಆ ಒಂದು ವಿಡಿಯೋ ಲಿಂಕ್ ಕೂಡ ನಾನೊಂದು ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡೋದ್ ಮೂಲಕ ಆ ಒಂದು ವಿಡಿಯೋನು ಕೂಡ ಓಪನ್ ಆಗುತ್ತೆ. ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ನಾ ಹೇಳೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್ ಏನನ್ನಾಗಿದೆ ಅಂತ. ಹಾಗೆ ಆ ಒಂದು ವಿಡಿಯೋನು ಕೂಡ ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಆ ಒಂದು ವಿಡಿಯೋ ಯೂಟ್ಯೂಬ್ ನಿಂದ ತೆಗೆದಿದ್ರು ಯೂಟ್ಯೂಬ್ ಮತ್ತೆ ರೀ ಬಂದಿದೆ ಯೂಟ್ಯೂಬ್ಗೆ. ನೋಡಿ ಶೇರ್ ಮಾಡಿ. ಹೀಗೆ ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡ್ರೆ ಎಷ್ಟು ಬೇಜಾರಾಗತ್ತೆ ನೋಡ್ಕೊಳ್ಳಿ. ಆ ರೀತಿ ಬೇರೆ ಫ್ಯಾಮಿಲಿಗೂ ಕೂಡ ಬಹಳ ಅನ್ಯಾಯ ಆಗಿದೆ. 2012ರಲ್ಲಿ ಈ ಒಂದು ವಿಷಯ ಪ್ರಕಾರ ಪ್ರತಿಭಟನೆ ಆಗಿತ್ತಂತೆ, ನನಗೆ ಗೊತ್ತಿಲ್ಲ. ಆದ್ರೆ ಆ ಒಂದು ವಿಡಿಯೋನಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು. ನನಗೂ ಕೂಡ ತುಂಬಾನೇ ಬೇಜಾರಾಯ್ತು. ಈ ರೀತಿ ಆಗ್ಬಾರ್ದು, ಆದ್ರೆ ನ್ಯಾಯ ಸಿಗ್ಬೇಕು. ಆಗ್ಬಾರ್ದು, ಅಕಸ್ಮಾತ್ ಆದ್ರೆ ಯಾರು ಶಿಕ್ಷಕರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ತಿಳಿಸಿದ್ದು ಯಾಕಪ್ಪ ಅಂದ್ರೆ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಚೆನ್ನಾಗಿ ಬಾಯ್.